ಇತ್ತ ಬೆಂಗಳೂರಿನಲ್ಲಿ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆಯ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಕನಕದುರ್ಗಮ್ಮ ದೇವಾಲಯದಲ್ಲಿ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಲಾಗಿದೆ. ಸಂಕ್ರಾಂತಿ ಹಿನ್ನೆಲೆ ಕಳೆದ ಒಂದು ವಾರದಿಂದ ಬೋರ್ಡ್ ಹಾಕಿದ್ದಾರೆ ಸಿಬ್ಬಂದಿಗಳು. ಒಂದು ಫಲಕ ಕೂಡ ಅಳವಡಿಕೆ ಮಾಡಿದ್ದಾರೆ. ಇದೇ ಒಂದು ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂತೆ ಬರ್ಮುಡಾ ನೈಟ್ ಡ್ರೆಸ್ ಹಾಕಿದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಕೊಡಲಾಗೋದಿಲ್ಲ. ಬರ್ಮುಡಾ ಆಗಿರಬಹುದು ಅಥವಾ ನೈಟ್ ಡ್ರೆಸ್ಗಳನ್ನು ಹಾಕಿಕೊಂಡು ಬಂದಂತಹ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇನ್ನು ಮಹಿಳೆಯರು ಮಾಡರ್ನ್ ಡ್ರೆಸ್ ಅನ್ನು ಹಾಕಿದ್ರೆ ಅವರಿಗೂ ಕೂಡ ಪರ್ಮಿಷನ್ ಇಲ್ಲ. ಹಲವಾರು ರಾಜ್ಯಗಳಿಂದ ಬರುವಂತಹ ಭಕ್ತರು ವಸ್ತ್ರ ಸಂಹಿತೆಯನ್ನ ಪಾಲನೆ ಮಾಡಲೇಬೇಕಾಗತ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಆಗಮಿಸ್ತಾರೆ. ಇದೇ ಸಂದರ್ಭದಲ್ಲಿ ವಸ್ತ್ರ ಸಂಹಿತೆಯನ್ನ ತಪ್ಪದೇ ಪಾಲನೆ ಮಾಡಬೇಕಾಗತ್ತೆ. ನೈಟ್ ಡ್ರೆಸ್ ಆಗಿರಬಹುದು ಅಥವಾ ಬರ್ಮುಡಾ ಡ್ರೆಸ್ಗಳಾಗಿರಬಹುದು ಅಥವಾ ಮಾಡರ್ನ್ ಡ್ರೆಸ್ಗಳನ್ನು ಏನಾದರೂ ಧರಿಸಿಕೊಂಡು ಬಂದಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇನ್ನು ಈ ಬರ್ಮುಡಾ ಹಾಗೂ ಇನ್ನಿತರ ಬಟ್ಟೆಗಳೇನಿದ್ದಾವೆ ನೈಟ್ ಡ್ರೆಸ್ಸು ಇದೆಲ್ಲವೂ ಕೂಡ ಪುರುಷರಿಗೆ. ಅದೇ ರೀತಿಯಾಗಿ ಮಹಿಳೆಯರು ಒಂದು ವೇಳೆ ಮಾಡರ್ನ್ ಡ್ರೆಸ್ಗಳನ್ನು ಹಾಕಿಕೊಂಡು ಬಂದರೆ ಅವರಿಗೂ ಕೂಡ ಇಲ್ಲಿ ಪರ್ಮಿಷನ್ ನೀಡಲಾಗೋದಿಲ್ಲ. ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಭಕ್ತರು ಕೂಡ ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫಲಕ ಕೂಡ ಅಳವಡಿಕೆ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಮಕರ ಸಂಕ್ರಾಂತಿ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ದಿನ. ಸೊ ಹೀಗಾಗಿ ಬಳ್ಳಾರಿ ಜನರು ಬಳ್ಳಾರಿಯ ಅಧಿದೇವತೆ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ. ಸೊ ನಾನಿವತ್ತು ಕನಕದುರ್ಗಮ್ಮ ದೇವಸ್ಥಾನದಲ್ಲಿದ್ದೀನಿ. ಸೊ ಹಬ್ಬದ ನಿಮಿತ್ತ ವಿಶೇಷ ಪೂಜೆ ಕಾರ್ಯಕ್ರಮಗಳು ಕೂಡ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಆರಂಭ ಆಗಿರ್ತಕ್ಕಂಥದ್ದು. ಸೊ ಬರ್ತಕ್ಕಂಥ ಭಕ್ತರಿಗೆ ದುರ್ಗಮ್ಮನ ದರ್ಶನವನ್ನು ಮಾಡಿಸ್ಲಿಕ್ಕೆ ಬೆಳಗ್ಗೆ 6 ಗಂಟೆಯಿಂದಲೇ ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕನಕದುರ್ಗಮ್ಮ ದೇವಾಲಯಕ್ಕೆ ಕರ್ನಾಟಕ, ಆಂಧ್ರ, ತೆಲಂಗಾಣ ಸೇರಿದಂತೆ ಮಹಾರಾಷ್ಟ್ರದಿಂದಲೂ ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾರೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ ಮತ್ತು ಶುಕ್ರವಾರ ದಿನದಂದು ಈ ದೇವಸ್ಥಾನಕ್ಕೆ ಜನರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ. ಬರ್ತಕ್ಕಂಥ ಭಕ್ತರಿಗೆ ಇಲ್ಲಿ ವಿಶೇಷ ಪೂಜೆಗಳ ವ್ಯವಸ್ಥೆಯೂ ಕೂಡ ಇರತಕ್ಕಂಥದ್ದು. ಈ ಒಂದು ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದರಿಂದ ಇಲ್ಲಿ ಕುಂಕುಮಾರ್ಚನೆ ಬೇರೆ ಬೇರೆ ಏನು ಅರ್ಚನೆಗಳನ್ನು ಮಾಡಿಸ್ಬೇಕಾದ್ರೆ ಅದಕ್ಕೆ ಎಲ್ಲ ರೀತಿಯ ಟಿಕೆಟ್ಗಳನ್ನು ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಜೊತೆಗೆ ಬರಲಿಕ್ಕೆ ಏನು ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರಿಗೂ ಕೂಡ ಇಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದೆ. ಸೊ ಇವತ್ತು ಏನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಬರ್ತಕ್ಕಂಥ ಭಕ್ತರಿಗೆ ಏನೆಲ್ಲ ಇವತ್ತು ಸೇವೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿಸ್ತೀನಿ ನಾನು. ಇವತ್ತು ನಮ್ಮ ಜೊತೆ ಪೂಜಾರಿ ಇದ್ದಾರೆ. ಸರ್, ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಏನೆಲ್ಲ ಇವತ್ತು ವ್ಯವಸ್ಥೆ ಮಾಡಿದಿರಿ, ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ? ಪ್ರತಿನಿತ್ಯ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಕಾರಣದಿಂದಾಗಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಎಲ್ಲ ಭಕ್ತರಿಗೂ ದರ್ಶನಾವಕಾಶ ಇರುತ್ತೆ. ಹಾಗೆ ನಮ್ಮಲ್ಲಿ ವಿಶೇಷವಾಗಿ ಇವತ್ತು ಎಲೆ ಪೂಜೆ, ಅಭಿಷೇಕ ಎಲ್ಲನೂ ಮಾಡ್ತಿರ್ತೀವಿ. ಸೊ ಬಂದ ಭಕ್ತರಿಗೆ ನಿತ್ಯ ಅನ್ನದಾನ ಇರುತ್ತೆ. ಇವೆಲ್ಲ ಈ ದಿನದ ವಿಶೇಷಗಳು. ಸೊ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಸೊ ಇವತ್ತು ವಿಶೇಷತೆ, ಹಬ್ಬದ ವಿಶೇಷ ಇರೋದರಿಂದ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ವೆಂಕಟೇಶ್, TV5 ಬಳ್ಳಾರಿ.